ಹಾಯ್ ಹಲೋ ನಮಸ್ಕಾರ. ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಎಸ್, ಈ ಹಬ್ಬದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸೋಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮ್ಯಾಂಗೋ ಪಚ್ಚ ಟೀಮ್. ಸೊ ಯಾರಿದ್ದಾರೆ ನನ್ನ ಜೊತೆಗೆ? ಫಸ್ಟ್ ಇರೋದು, ಇದು ಕೇವಲ ಹೆಸರಲ್ಲ, ನಮ್ಮ ಇಂಡಸ್ಟ್ರಿಯ ಭರವಸೆ ಅಂದರೆ ತಪ್ಪಾಗಲ್ಲ. ಇವರು ತೆರೆ ಮುಂದೆ ಬರೋಕ್ಕಿಂತ ಮುಂಚೆ ತೆರೆ ಹಿಂದೆ ಬಹಳಷ್ಟು ಪ್ರಿಪರೇಷನ್ ಮಾಡ್ಕೊಬಂದಿರುವಂತಹ ಮೇಕರ್ ಅಷ್ಟೇ ಅಲ್ಲ, ಫಂಟಾಸ್ಟಿಕ್ ಪರ್ಫಾರ್ಮರ್ ಅನ್ನೋದಕ್ಕೆ ನೋ ಡೌಟ್. ಹಾಗೆ ಕಿಚ್ಚನ ಪ್ರೀತಿಯ ಅಳಿಯ, ನಮ್ಮ ಅಭಿನಯ ಚಕ್ರವರ್ತಿಯ ವಾರಸುದಾರ, ಒನ್ ಅಂಡ್ ಓನ್ಲಿ ಸಾಂಚತ್ ಸಂಜಯ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸಂಕ್ರಾಂತಿ ಹಬ್ಬದ ಶುಭಾಶಯ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ. ಲುಕಿಂಗ್ ವೆರಿ ನೈಸ್. ಥ್ಯಾಂಕ್ ಯು. ನಿಮ್ಮ ಪಕ್ಕ ನೀವು ನನಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನನಗೆ ಇನ್ನೂ ಸ್ವಲ್ಪ ಬ್ಲಶ್ ಜಾಸ್ತಿ ಖುಷಿ ಜಾಸ್ತಿ ಆಯಿತು. ಆ್ಯಂಡ್ ಇದು ಕೇವಲ ಗ್ಲಾಮರ್ ಬೊಂಬೆ ಅಲ್ಲ, ನಟನೆಗೂ ಸೈ ಡ್ಯಾನ್ಸರ್ ಕೂಡ ಹೌದು, ಇಫ್ ಐ ಆಮ್ ನಾಟ್ ರಾಂಗ್. ಕಣ್ಣಲ್ಲೇ ಮಾತಾಡ್ತಾರೆ, ಕಣ್ಣಲ್ಲೇ ಅಭಿನಯ ಮಾಡ್ತಾರೆ. ಇಟ್ಸ್ ನನ್ ಅದರ್ ದ್ಯಾನ್ KTM ಚಿತ್ರದಲ್ಲಿ ಅವರ ಒಂದು ಆ್ಯಕ್ಟಿಂಗನ್ನು ತೋರಿಸಿರುವಂತಹ ಕಾಜಲ್ ಕೊಂದರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಆರಾಮ್, ನೀವು? ಸೊ ನಾನು ಸಖತ್ತಾಗಿದ್ದೀನಿ. ಹೇಗಿತ್ತು ಸಂಕ್ರಾಂತಿ ಹಬ್ಬ? ಹೇಗೆ ಸಾಗ್ತಿದೆ ಸಂಕ್ರಾಂತಿ ಹಬ್ಬ? ಚೆನ್ನಾಗಿ ನಡೀತಿದೆ ಹೀಗೆ ಇಂಟರ್ವ್ಯೂಸ್ ಮೂಲಕ. ಸೊ ಬೆಸ್ಟ್ ವೇ ಟು ಸೆಲೆಬ್ರೇಟ್ ಐ ಥಿಂಕ್. ಎಸ್, ಅವರು ಕಿಚ್ಚ, ಇವರು ಪಚ್ಚ. ಏನಿದು ಕೋಇನ್ಸಿಡೆನ್ಸ್ ಅಷ್ಟೇ. ಕೋಇನ್ಸಿಡೆನ್ಸಾ? ವಾಂಟೆಡ್ಲಿ ಹಿಂಗೆ ಬರಬೇಕು ಅಂತ ಏನಿರಲಿಲ್ಲ. ಬರಬೇಕಾಗಿದ್ದು ನನಗೆ ಬರಬೇಕಾಯ್ತು, ಬಂತದು. ಹಬ್ಬ. ಓಕೆ. ಅದು ಆ್ಯಕ್ಚುಲಿ ಇಟ್ ವಾಸ್ ನಾಟ್, ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಲಿಲ್ಲ ಅದನ್ನ. ಸೊ ಕತೆ ಫಸ್ಟ್ ಬಂದಾಗ್ಲೇ ಕ್ಯಾರೆಕ್ಟರ್ ಹೆಸರು ಪಚ್ಚ ಅಂತಿತ್ತು. ಸೊ ನಾನು ಹೇಳಿದ್ನಲ್ಲ, ನನಗೆ ಬರಬೇಕಿತ್ತು ಅದು. ಸೊ ಟೈಟಲೇ ತುಂಬ ಕ್ಯಾಚಿ ಇದೆ. ಆ್ಯಕ್ಚುಲಿ ಟೈಟಲು ಒಂದು ಮೂವಿಯ ಇನ್ವಿಟೇಷನ್ ಕಾರ್ಡ್ ಥರ ಪ್ಲೇ ಮಾಡುತ್ತೆ. ಸೊ ಟೈಟಲ್ ಸೋ ಕ್ಯಾಚಿ. ಸೊ ನಿಮಗೆ ಸ್ಕ್ರಿಪ್ಟನ್ನ ನರೇಟ್ ಮಾಡಿದಾಗ ಎಷ್ಟು ಖುಷಿ ಆಯಿತು? ಆ್ಯಂಡ್ ಯಾವ ಒಂದು ಪಾಯಿಂಟ್ ನಿಮಗನ್ನಿಸ್ತು ನಾನು ಇದರಲ್ಲಿ ಆ್ಯಕ್ಟ್ ಮಾಡಬೇಕು? ಸೊ ಫಸ್ಟು ಈ ಕತೆ ಕೇಳಿದಾಗ ನಾನು KRG ಆಫೀಸಲ್ಲಿ ಕತೆ ಕೇಳಿದ್ದು. ಸೊ ಕೇಳಿದಾಗ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಬಿಕಾಸ್ ಟೆಕ್ನಿಕ್ಲಿ ವೆರಿ ವೆಲ್ ರಿಟನ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಪ್ಲಸ್ ನಮ್ಮ ಡೈರೆಕ್ಟರ್ ಕ್ರಿಯೇಟ್ ಮಾಡಿರೋ ಒಂದು ಜಗತ್ತಾಗಿರ್ಬೋದು, ಮೈಸೂರೇ ಆಗಿರ್ಬೋದು, ಬಟ್ ಮೈಸೂರು ಒಳಗಡೆ ಒಂದು ಜಗತ್ತಿದೆ. ಸೊ ಅದ್ರ ಬಗ್ಗೆ ತುಂಬ ಮಾತಾಡಿದಾಗ ಹಿ ಎಕ್ಸ್ಪ್ಲೇನ್ಡ್ ಇಟ್ ಸೋ ವೆಲ್ ಆ್ಯಂಡ್ ಇಟ್ ವಾಸ್ ಸೋ ಇಂಟ್ರೀಗಿಂಗ್. ಆ್ಯಂಡ್ ಪ್ಲಸ್ ಓವರಾಲ್ ಒಂದು ಕತೆ ಗ್ರಾಫ್ ನೋಡಿದಾಗಲೂ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನನಗೆ ಬಿಕಾಸ್ ಟೆಕ್ನಿಕ್ಲಿ ನಾನು ಹೇಳ್ದಂಗೆ ಟೆಕ್ನಿಕಲಿ ಇಟ್ ಚೆಕ್ಡ್ ಆಫ್ ಆಲ್ ದ ಬಾಕ್ಸಸ್. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಅದು ಬಿಟ್ಟು ನನ್ನ ಪಾತ್ರಗಂತ ಬಂದಾಗ ಪಚ್ಚ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳಿದಾಗ ನನಗೆ ತುಂಬ ಹತ್ತಿರವಾದ ಕ್ಯಾರೆಕ್ಟರ್ ಅನಿಸ್ತು ನನಗೆ. ಕ್ಯಾರೆಕ್ಟರ್ ವೈಸ್, ಕ್ಯಾರೆಕ್ಟರಿಸ್ಟಿಕ್, ಸೈಕಾಲಜಿ ವೈಸ್ ಮಾತು ಕಮ್ಮಿ, ಯೋಚನೆ ಮಾಡೋದು ಜಾಸ್ತಿ. ಸೊ ಸಿನಿಮಾದಲ್ಲೂ ಹಂಗೆ ಇದೆ. ಸೊ ನನಗೆ ಅವಾಗ ಅನಿಸ್ತು, ಓಕೆ ಮೋಸ್ಟ್ಲಿ ಇದು ನನಗೆ ಅಲ್ಲಿ ಕನೆಕ್ಟ್ ಆಗೋಗ್ಬಿಟ್ಟೆ. ಸೊ ನನಗೆ ಫಸ್ಟ್ ಇದ್ದಿದ್ದು ಸ್ಕ್ರಿಪ್ಟ್, ಅದಾದಮೇಲೆ ಅವ್ರು ಹೇಳಿದ ಪಚ್ಚ ಕ್ಯಾರೆಕ್ಟರ್ ಇಷ್ಟ ಆಯಿತು. ಪ್ರಶಾಂತ್ ಅಲ್ವಾ ಚಿತ್ರದಲ್ಲಿ ಕ್ಯಾರೆಕ್ಟರ್? ಸೊ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಹೆಸರು ಸುಜಿ ಅಂತ. ಎವ್ರಿ ಡೇ ಗರ್ಲ್ ಅಂದರೆ ಈ ಥರ ಕ್ಯಾರೆಕ್ಟರ್ಸ್ ನಾವು ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಿ, ಬಟ್ ಅಷ್ಟು ನೋಟಿಸ್ಗೆ ಬರಲ್ಲ. ಬಿಕಾಸ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಆ ಕ್ಯಾಟಗರಿಯಲ್ಲಿ ಬಿಲಾಂಗ್ ಮಾಡೋದು. ಮತ್ತು ಅವ್ರದ್ದೇ ಏನು ಜರ್ನಿ ಇರುತ್ತೆ, ಮತ್ತು ಹೌ ಶಿ ಸ್ಟ್ಯಾಂಡ್ಸ್ ಅಪ್ ಫಾರ್ ಹರ್ ಸೆಲ್ಫ್ ಆಗಲಿ ಆರ್ ಹೂಮ್ ಶಿ ಲವ್ಸ್, ಅವ್ರಿಗೋಸ್ಕರ ಹೆಂಗೆ ಸ್ಟ್ಯಾಂಡ್ ತೊಗೋತಾರೆ, ಅವ್ರ ಒಪಿನಿಯನ್ಸ್ ಹೆಂಗಿರ್ತಾರೆ, ಅದೆಲ್ಲ ತುಂಬ ಇಷ್ಟ ಆಯಿತು. ಅಂದರೆ ಶಿ ಈಸ್ ಫನ್ ಆಲ್ಸೋ ಬಟ್ ವೆರಿ ಒಪಿನಿಯನೇಟೆಡ್ ಆಲ್ಸೋ. ಸೊ ಇದೆಲ್ಲ ಇಟ್ಸ್ ಫನ್ ಟು ಪ್ಲೇ ಸಚ್ ಕ್ಯಾರೆಕ್ಟರ್. ಸೊ ಹೇಗಿತ್ತು ಸೆಟ್ನಲ್ಲಿ ಕೆಲಸ ಮಾಡಬೇಕಾದ್ರೆ? ಹೇಗಿದ್ರು ಸಂಚಿತ್ ಅವರು? ಸೊ ಎಲ್ಲರೂ ಅವ್ರನ್ನ ಲೈಕ್ ದ ಸೆಕೆಂಡ್ ವರ್ಷನ್ ಆಫ್ ಕಿಚ್ಚ, ಸೇಮ್ ಕಿಚ್ಚ ಥರನೇ ಕಾಣಿಸ್ತಾರಲ್ಲ, ಕಿಚ್ಚ 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 ಅಂತಾನೆ ಜಾಸ್ತಿ ಇರುತ್ತಲ್ಲ. ಸೊ ಹೇಗಿತ್ತು? ಸೊ ನಿಮಗೂ ಹಂಗೆ ಅನಿಸ್ತೈತಾ, ಓ ಬಿಗ್ ಬಾಸ್ ಮನೇಲಿದ್ದೀನಿ, ಬಂದ್ರು ಆ ಥರ? ಒಂಚೂರು ಇಲ್ವಾ? ನೋಡೋಕೆ ಮಾತ್ರ ಹಿಂಗಿದೇನು ಅಷ್ಟೇ. ವೆರಿ ಸಾಫ್ಟ್ ಪರ್ಸನ್. ಇಟ್ಸ್ ಅ ಲಾಟ್ ಆಫ್ ಫನ್. ತುಂಬ ಬುಲಿ ಮಾಡ್ತಾರೆ. ಅವ್ರು ಬರೀ ಇನ್ನೋಸೆಂಟ್ ಕಾಣೋದು, ಬಟ್ ಒಂಚೂರು ಇನ್ನೋಸೆಂಟ್ ಇಲ್ಲ. ತುಂಬ ತೊಂದರೆ ಕೊಡ್ತಾರೆ, ತುಂಬ ಬುಲಿ ಮಾಡ್ತಾರೆ, ತುಂಬ ಕಾಟ ಕೊಡ್ತಾರೆ. ಹೌದಾ? ಯಾವ ವಿಷಯದಲ್ಲಿ ಜಾಸ್ತಿ ನಿಮಗೆ ಕಾಲಿಳಿತಿದ್ದು? ಎಲ್ಲ ವಿಷಯಕ್ಕೂ. ಅಂದರೆ ನಾನು ಕೂತ್ಕೊಂಡ್ರೆ ಪ್ರಾಬ್ಲಮ್, ನಿಂತ್ಕೊಂಡ್ರೆ ಪ್ರಾಬ್ಲಮ್, ಎಲ್ಲದಕ್ಕೂ. ಎಸ್ಪೆಷಲಿ ಹೈಟ್ ವಿಚಾರದಲ್ಲಿ ತುಂಬ ಹಿ ಹ್ಯಾಸ್ ಪುಲ್ಡ್ ಮೈ ಲೆಗ್ ಅ ಲಾಟ್. ಬಟ್ ನೀವು ಹೇಳ್ಬೇಕಿತ್ತು, ನೋಡಿ ಎಲ್ಲರೂ ನಮ್ಮ ತಲೆ ಬಗ್ಸೆ ನೋಡ್ಬೇಕು, ದೇ ಗಿವ್ ರೆಸ್ಪೆಕ್ಟ್, ನಿಮ್ಮನ್ನ ತಲೆ ಎತ್ತು ನೋಡ್ತಾರೆ. ಬರಲಿಲ್ಲ, ಆ ಕಂಬ್ಯಾಕ್ ಎಲ್ಲ ಬರಲಿಲ್ಲ. ನಾನು ಜಾಸ್ತಿ ಮಾಡಿದೆ ಅವಾಗ. ಓಕೆ. ಸೊ ಅಂದರೆ ನಮ್ಮ ಏನು ಹೈಟು ತಮ್ಮದು? 6'3". 6'3". ಸೊ ಆಲ್ರೆಡಿ ಕಟ್ ಔಟ್ ಅಂತ ಇನ್ನೊಂದು ಬರುತ್ತಾ? 6'3" ಅಂದರೆ ಅಷ್ಟೇ. ಹೈಟ್ ಅಷ್ಟೇ. ಅದೇ ಅಷ್ಟೇ. ನಾವು ಕೂಡ ಹೀಲ್ಸ್ ಎಲ್ಲ ಹಾಕಿದ್ರೆ ಮ್ಯಾಚ್ ಮಾಡ್ಬೋದು.
ಅದು ನಾನು ಹೇಳೋಕ್ಕಾಗಲ್ಲ. So, ಹಾಗಾದ್ರೆ ಚಿತ್ರೀಕರಣ ಫುಲ್ ಫನ್ ಇತ್ತು ಅಂತೀರಾ? ಯಾ ಡೆಫಿನೆಟ್ಲಿ. ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಹಿಮ್ ಓನ್ಲಿ. ಅವರೇ ಫಸ್ಟ್ ಹಿ ಗಾಟ್ ದಟ್ ವೈಬ್ ಇನ್ ಟು ಇಟ್. ಸೊ ಐ ಥಿಂಕ್ ದಟ್ಸ್ ಇಟ್ ವಾಸ್ ಈಸಿ. ಅದು ಜೆಲ್ ಆಗ್ತಾ ಹೋದ್ವಿ ಆ್ಯಂಡ್ ಆರಾಮಾಗಿ ವರ್ಕ್ ಮಾಡ್ತಾ ಹೋದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.